ಇಡ್ಲಿ ಸೊ ಮನೆ ಒಳಗೆ ಮಾಡ್ಕೊಂಡು ತಿನ್ನಿರಿ, ಹಂಗೆ ಭಾರಿ ಮಸ್ತ್ ಇರುತ್ತೆ. ಅದ್ರ ಜೊತೆಗೆ ಖಾರವಾಗಿರುವಂತಹ ಬೆಟಗೇರಿ ಚಟ್ನಿ ನೀವು ಒಮ್ಮೆ ಆದರೂ ಮಾಡ್ಕೊಂಡು ತಿಂದ್ರೆ ಅಂದರೆ ಚಟ್ನಿ ಅಂದರೆ ಇದು ಗುರು ಅಂತ ನೀವು ಹೇಳ್ತೀರಾ ನೋಡಿರಿ, ಅಷ್ಟು ಸಖತ್ತಾಗಿರುತ್ತೆ. ಸೊ ಸಾಫ್ಟಾಗಿರೋ ಇಡ್ಲಿ ಬೆಳಗಿನ ಜಾವಕ್ಕಂತೂ ಅಗದಿ ಮಸ್ತ್ ಇರುತ್ತೆ ನೋಡಿರಿ. ಸೊ ಇವತ್ತಿನ ದಿನ ನಾನು ನಿಮಗೆ ತಟ್ಟೆ ಇಡ್ಲಿ ಹಂಗೆ ಬೆಟಗೇರಿ ಚಟ್ನಿನ ಮನೆ ಒಳಗೆ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಸೊ ಅಗದಿ ಭಾಳ ಸಿಂಪಲ್ ರೆಸಿಪಿ ಅದ. ಸೊ ಇವತ್ತಿನ ದಿನ ನಾನು ತಟ್ಟೆ ಇಡ್ಲಿನ ನಾನು ರೇಷನ್ ಅಕ್ಕಿಯಿಂದ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದಂತ ತೋರ್ಸಾತೀನಿ ನೋಡಿರಿ. ಸೊ ಅದ್ರ ಮೇಲ್ಗಡೆ ಗನ್ ಪೌಡ್ರ್ ಹಾಕ್ಕೊಂಡು ನೀವು ಅದನ್ನು ತುಪ್ಪನ ಹಾಕ್ಕೊಂಡು ನೀವು ತಿಂತಾ ಇದ್ರೆ ಒಂದು ಈ ತಟ್ಟೆ ಇಡ್ಲಿ ಬೇಡ ಅನ್ನೋರು ಕೂಡ ಒಂದು 4-5 ಇಡ್ಲಿ ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ. ಅದನ್ನು ಯಾವ ರೀತಿ ಹೆಂಗೆ ಮಾಡಿದ್ನಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿರಿ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು 2 ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೋಡಿರಿ. ಸೊ ಕ್ಲೀನಾಗಿ ನಾನು ಇದನ್ನೆಲ್ಲನೂ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಸನ್ ಮಾಡಿ ತೊಗೊಂಡಿನಿ ನೋಡಿರಿ. ಇವಾಗ 2 ಕಪ್ನಷ್ಟು ನಾನು ರೇಷನ್ ಅಕ್ಕಿ ಹಾಕ್ಕೊಂಡಿನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ನಾನು ಸಾಬುದಾನ ಹಾಕ್ಕೊಳ್ಳಾಕತ್ತೀನಿ. ಒಂದು ಅರ್ಧ ಕಪ್ನಷ್ಟು ನಾನು ಅವಲಕ್ಕಿನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡು ಬಿಟ್ಟು ಅಂದ್ರೆ ಇವಾಗ ಇದು ಒಂದೇ ಪಾತ್ರದಲ್ಲಿ ನಾನು ನೆನೆಯಕ್ಕೆ ಹಾಕ್ಕೊಳ್ಳಾಕತ್ತೀನಿ, ಸಪ್ರೇಟಾಗಿ ಏನು ಹಾಕ್ಕೊಳ್ಳಾಕತ್ತಿಲ್ಲ ನೋಡಿರಿ. ಸೊ ನೋಡಿದ್ರಲ್ಲ, ಇವಾಗ ಸಾಬುದಾನ ಹಾಕೋದ್ರಿಂದ ಇಡ್ಲಿ ತುಂಬ ವೈಟಾಗಿ ಬರುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ, ಹಿಟ್ಟು ಕೂಡ ಚೆನ್ನಾಗಿ ಹುದುಗ್ ಬರುತ್ತೆ ನೋಡಿರಿ. ಸೊ ಇವಾಗ 3ರಿಂದ 4 ಬರೀ ಚಂದಾಗ ನಾವು ತೊಳೆದಿಟ್ಕೊಳ್ಳೋಣ ಅಂತ. ಸೊ ತೊಳೆದಿಟ್ಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕಿ ಅಕ್ಕಿ ಮುಳುಗುವಷ್ಟು ಜಾಸ್ತಿ ಅಷ್ಟು ನೀರು ಹಾಕ್ಕೊಂಡು ಒಂದು ಚರಿಗೆ ಅಷ್ಟು ಇದನ್ನು ನಾನು ಒಂದು 5ರಿಂದ 6 ತಾಸು ನೆನೆಯಾಕ ಬಿಟ್ಬಿಡ್ತೀನಿ ನೋಡಿರಿ. ಸೊ ಇದು ಚಂದಾಗ ನೆನಿಲಿ. ಇವಾಗ ನೋಡಾಕತ್ತಿರಲ್ಲ ನೆನೆದೈತಿ. ಸೊ ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ರುಬ್ಬಬೇಕ್ರಿ, ಮತ್ತಿನ್ನೇನು ಮಾಡೋದು. ಸೊ ನೋಡಾತಿರಲ್ಲ, ಇವಾಗ ಇದನ್ನು ನೈಸಾಗಿ ನಾವು ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಈ ಹಿಟ್ಟನ್ನು ರುಬ್ಕೊಳ್ಬೇಕಾಗತ್ತೆ. ಜಾಸ್ತಿ ನೈಸಲ್ಲ, ಸ್ವಲ್ಪ ತರಿ ಸ್ವಲ್ಪ ಇಲ್ರಿ, ಅಂದ್ರೆ ಅದು ರವ ಸ್ಟ್ರಕ್ಚರ್ ಬರ್ತಾ ಇರುತ್ತೆ ಇಡ್ಲಿಗೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೂರ್ತಿ ರುಬ್ಕೊಳ್ಳಾಕತ್ತೀನಿ. ಸೊ ನೋಡಾಕತ್ತಿರಲ್ಲ, ಈ ರೀತಿ ಹಿಂಗೆ ನಾನು ಸ್ವಲ್ಪ ಅಂದರೆ ಲೈಟಾಗಿ ತರಿ ಆಗಿರಲಿ ನೋಡಿರಿ. ಸೊ ನೋಡಾಕತ್ತಿರಿ ಚಂದ ರುಬ್ಬಾಕತ್ತೈತಿ. ಈ ರೀತಿ ನಾನು ಮಾಡಿದಂಥ ಸಾಹಸ ಯಾರೂ ಮನ್ಯಾಗ ಮಾಡೋಕೆ ಹೋಗ್ಬೇಡ್ರಿ. ಸೊ ನೋಡಾಕತ್ತಿರಲ್ಲ, ಇವಾಗ ಇದು ರೆಡಿ ಆಗೈತಿ. ಸೊ ಒಂದು ಪಾತ್ರೆದೊಳಗೆ ಹಾಕ್ಕೊಳ್ಳಾಕತ್ತೀನಿ. ಸೊ ಅದು ಮೇಲ್ಗಡೆ ಜಾರನ್ನು ತೆಗೆದ್ಬಿಟ್ಟು ನಾನು ನಿಮಗೆ ತೋರ್ಸೇನಿ. ಸೊ ನೀವು ಹಂಗೇನಾರ ತೆಗೆದ್ರಂದ್ರೆ ಮನೆ ತುಂಬ ಹಿಟ್ಟು ಸಿಡಿಯುತ್ತೆ. ಸೊ ಆ ರೀತಿ ಏನು ಮಾಡೋಕೆ ಹೋಗ್ಬೇಡ್ರಿ. ಸೊ ನೋಡಾಕತ್ತಿರಲ್ಲ, ಇದಕ್ಕೆ ಅಷ್ಟು ಒಂದು ಪಾತ್ರೆದಾಗ ಹಾಕ್ಕೊಂಡ್ಬಿಟ್ಟು ಸೊ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ನೈಟಿನ ಸೇರಿಸ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಅದಷ್ಟು ಉಪ್ಪು ಹಾಕ್ಕೊಂಡು ನೀವು ಕಲಸಿಟ್ಕೊಂಡ್ರೆ ಇದಕ್ಕೆ ಸೋಡಾ ಹಾಕುವಂಥ ಅವಶ್ಯಕತೆ ಏನು ಇರೋಂಗಿಲ್ಲ ನೋಡಿರಿ. ಸೊ ಸೋಡಾ ಅದೇನು ಯೂಸ್ ಮಾಡೋಕತ್ತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ಚಂದಾಗ ನೀವು ಕಲಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದು ಇಟ್ಟರೆ ಅಂತದ ಹಿಟ್ಟನ್ನು ಯಾವ ರೀತಿ ಹುದುಗ್ ಬರಬೇಕು ಅಂತಂದರೆ ಸೊ ನೋಡಾಕತ್ತಿರಲ್ಲ, ಪರ್ಫೆಕ್ಟಾಗಿ ಚಂದ ಬರ್ಬೇಕಂತಂದ್ರೆ ಏನಾರು ಒಂದು ಹಂಚು ಬಿಸಿ ಇರುತ್ತಲ್ಲ. ಸೊ ನೀವೇನಾರು ಅಡುಗೆ ಮಾಡಿದ್ಯಾ ಅಥವಾ ಸಾಂಬಾರ್ದು ಪಾತ್ರೆ ಅದೇನು ಬಿಸಿ ಇರುತ್ತಲ್ಲ, ಸೊ ಅದ್ರ ಮೇಲ್ಗಡೆ ಇಟ್ಟರೆ ಅಂತಂದರೆ ಹಿಟ್ಟು ಚೆನ್ನಾಗಿ ಹುದುಗ್ ಬರುತ್ತೆ. ಇವಾಗ ಬನ್ನಿರಿ, ಬೆಟಗೇರಿ ಚಟ್ನಿನ ಹೆಂಗೆ ಮಾಡೋದು ಅದ್ರ ಜೊತೆಗೆ ನೋಡಾಕತ್ತಿರಲ್ಲ, ಒಂದು ಅರ್ಧ ಕಪ್ನಷ್ಟು ಪುಟಾಣಿನ ಹಾಕ್ಕೊಂಡೇನಿ, ಒಂದು ಕಪ್ನಷ್ಟು ಅದು ಕೊಬ್ಬರಿ, ಹಂಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಹೋಳಷ್ಟು ಈ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿನಿ ನೋಡಿರಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಳಕತ್ತೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ, ಖಾರ ಆಗಿ ಸ್ವಲ್ಪ ಲೈಟಾಗಿ ಸ್ವೀಟಾಗಿ ಬರ್ತಾ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದು ತೋರಿಸಿನಲ್ಲ. ಸೊ ಅದಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ನಾವು ರುಬ್ಕೊಳ್ಳೋಣ ಅಂತ ಸ್ವಲ್ಪ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಡ್ರಿ. ಸೊ ಈ ರೀತಿ ತರಿ ಆಗತ್ತಲ್ಲ, ಆವಾಗ ನೀರು ಮಿಕ್ಸ್ ಮಾಡಿಕೊಡ್ರಿ. ನೀವು ಮೊದಲ ನೀರು ಹಾಕ್ಬಿಟ್ರಿ ಅಂತಂದ್ರೆ ಕೊಬ್ಬರಿ ಅದು ಸಣ್ಣ ಆಗಂಗಿಲ್ಲ ನೋಡಿರಿ. ಸೊ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಚಂದಾಗ ನಾನು ಎಲ್ಲನೂ ಬಳದೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚಂದಾಗ ರುಬ್ಬಿಟ್ಕೊಂಡೇನಿ. ಸೊ ನೋಡಾಕತ್ತಿರಲ್ಲ, ಈ ರೀತಿ ಇಷ್ಟು ನೈಸ್ ಇದ್ರೆ ಸಾಕು, ಜಾಸ್ತಿ ನೈಸ್ ಮಾಡಾಕೋಬೇಡ್ರಿ, ಸ್ವಲ್ಪ ತರಿಯಾಗಿ ಸ್ವಲ್ಪ ಇರಲಿ, ಅಂದ್ರೆ ಅದು ಕೊಬ್ಬರಿ ಅದು ಫ್ಲೇವರ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಾಕತ್ತೀನಿ. ಸೊ ನಿಮಗೆ ತಿಳಿವಾಗಬೇಕಂದ್ರೆ ತಿಳಿವಾಗಿ ಮಾಡ್ಕೋಬೋದು, ನೀರು ಹಾಕೋಬೋದು ನೋಡಿರಿ. ಸ್ವಲ್ಪ ಜಾಸ್ತಿ ನೀರು ಕಡಿಮೆ ಇರಲಿ, ಗಟ್ಟಿಯಾಗಂತಂದ್ರೆ ನೀರನ್ನ ಕಡಿಮೆ ಹಾಕೋರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಬೆಟಗೇರಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ತಿಂತಾ ಇದ್ರೆ ಭಾರಿ ಮಸ್ತ್ ಇರುತ್ತೆ. ಸೊ ಇದಕ್ಕೆ 1 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಳತ್ತೀನಿ. ಸೊ 2 ಚಟಪಟ ಅಂತ ಸಿಡಿತಾ ಇರ್ಬೇಕು ನೋಡಿರಿ. ಇವಾಗ ಚಟಪಟ ಅಂತ ಸಿಡಿತಾನೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಈ ಚಟ್ನಿಗೆ ಹಾಕ್ಕೊಳ್ಳೋಣ ಅಂತ. ಸೊ ನೋಡಿರಿ, ಮೇಲ್ಗಡೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ರಿ ಅಂದ್ರೆ ಖಾರಾಗಿ ಸಿಹಿಯಾಗಿರುವಂತಹ ಬೆಟಗೇರಿ ಚಟ್ನಿ ಮನೆ ಒಳಗೆ ರೆಡಿ ಆಗ್ತೈತಿ. ಸೊ ಭಾರಿ ಮಸ್ತ್ ಇರುತ್ತೆ. ಹಾಗೆ ನೀವು ಈ ಚಟ್ನಿನ ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ಮಾಡ್ಕೋಬೋದು ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ.
ಸೊ ನಾ ಮಾಡಿದಂಥ ಈ ಬೆಟ್ಕೇರಿ ಚಟ್ನಿ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂದ್ರು. ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಇವಾಗ ಚಟ್ನಿ ರೆಡಿ ಆಗೈತಿ. ಇವಾಗ ನಾವು ಇಡ್ಲಿನ ರೆಡಿ ಮಾಡೋಣಂತ ತಟ್ಟೆ ಇಡ್ಲಿನ. ಸೊ ನೋಡಿರಿ ಇವಾಗ ಹಿಟ್ಟು ಚೆನ್ನಾಗಿ ಹುದುಗ್ ಬಂದೈತಿ. ಸೊ ಇವಾಗ ನೋಡಕತ್ತಿರಲ್ಲ ಈ ರೀತಿ ನೋಡಿರಿ ಗೊತ್ತಾಗತ್ತೆ ನಿಮ್ಗೆ ಹಿಟ್ಟು ಉಬ್ಬಿ ಬಂದಿದ್ದು. ಸೊ ಇದು ಸ್ವಲ್ಪ ಚಂದಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೇನು ಉಪ್ಪು ಹಾಕೊಳ್ಳೋಂಥ ಅವಶ್ಯಕತೆ ಏನು ಇರಂಗಿಲ್ಲ ನೋಡಿರಿ, ಯಾಕಂದ್ರೆ ನಾವು ರಾತ್ರಿನ ಉಪ್ಪು ಹಾಕಿ ಇಟ್ಕೊಂಡ್ಬಿಟ್ಟಿವಲ್ಲ. ಸೊ ಹಂಗಾಗಿ ಇವಾಗ ಸ್ವಲ್ಪ ಚಂದಾಗ ಮಿಕ್ಸ್ ಮಾಡಿದ್ವಿ ಅಂತಂದರೆ ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ, ಸೊ ಅದಕ್ಕೆ ಹಾಕೊಳ್ಳೋಣ ಅಂತ. ಇದಕ್ಕೆ ನೋಡಿರಿ ಈ ಪ್ಲೇಟಿಗೆ ನಾನು ಸ್ವಲ್ಪ ಬಾಳೆ ಎಲೆನ ರೌಂಡ್ ಶೇಪಾಗಿ ಕಟ್ ಮಾಡಿ ಹಾಕೊಂಡಿನಿ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡೋಣಂತ, ಅಂದ್ರೆ ಅದು ಅಂಟ್ಕೊಳ್ಳೋಂಗಿಲ್ಲ. ಸೊ ನೀಟಾಗಿ ಬರುತ್ತೆ ನೋಡಿರಿ, ಫಿನಿಶಿಂಗ್ ನೀಟಾಗಿ ಬಂದುಬಿಡುತ್ತೆ ಇಡ್ಲಿ. ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳತ್ತೀನಿ. ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ಸೊ ಇವಾಗ ನೋಡಿರಿ ಈ ಹಿಟ್ಟನ್ನು ಈ ಪ್ಲೇಟಿಗೆ ಹಾಕ್ಕೊಳ್ಳಕತ್ತೀನಿ. ಒಂದು 2 ರಿಂದ 3 ಸೌಟ್ ಹಾಕ್ಕೊಳ್ಳಕತ್ತೀನಿ. ಸೊ ನೋಡಿರಿ ಈ ರೀತಿ ಇಷ್ಟನ್ನು ಪೂರ್ತಿ ಹಾಕ್ಕೊಂಡು ಇಟ್ಕೊಳ್ಳಕತ್ತೀನಿ. ಈ ರೀತಿ ನೀವು ತಟ್ಟೆ ಇಡ್ಲಿ ಇಲ್ಲ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ನೀವು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ನೀವು ಒಂದು ಪಾತ್ರೆಯಲ್ಲಿ ಅದು ಸ್ಟ್ಯಾಂಡ್ ಇಟ್ಕೊಂಡು ಏನಾರು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದನ್ನ ಈ ರೀತಿ ನೀವು ತಟ್ಟೆ ಇಡ್ಲಿನ ಬೇಯಿಸ್ಕೋಬೋದು. ಸೊ ನಾನು ಸ್ಟ್ಯಾಂಡ್ ಇಲ್ಲದ ತಟ್ಟೆ ಇಡ್ಲಿನೂ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೇನಿ. ಅದ್ರ ಜೊತೆಗೆ ನಾನು ಗನ್ ಪೌಡ್ರನ್ನ ಯಾವ ರೀತಿ ಮಾಡೋದು, ಪುಡಿ ಇಡ್ಲಿನ ಅಂತಂದು ಪುಡಿ ಇಡ್ಲಿ ಮಸಾಲಾನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟೀನಿ. ಸೊ ಅದನ್ನು ಯಾರು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಸೊ ನನ್ನ ಚಾನಲಲ್ಲಿ ಅದು ಕೂಡ ಅಪ್ಲೋಡ್ ಆಗೈತಿ. ಸೊ ನೋಡಿರಿ ಇವಾಗ ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಾಕಿ ರೆಡಿ ಇಟ್ಕೊಂಡಿನಿ. ಸೊ ಇಡ್ಲಿ ಪಾತ್ರೆದೊಳಗೆ ಹಾಕ್ಕೊಳ್ಳಕತ್ತೀನಿ. ಸೊ ಇದು ಇಷ್ಟು ಇಟ್ಕೊಂಡ್ಬಿಟ್ಟು ಇದು ಚಂದ ಕವರ್ ಆಗಿದ್ದಿಲ್ಲ. ಸೊ ಅದಕ್ಕೆ ನಾನು ಇದಕ್ಕೆ ಮೇಲ್ಗಡೆ ಒಂದು ಸ್ಟೀಲ್ ಡಬ್ರಿನ ಮುಚ್ಚಿದ್ದೆ ನೋಡಿರಿ. ಸೊ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ, ಅಂದ್ರೆ ಹುಗ ಎಲ್ಲನೂ ಆಚೆಯಲ್ಲಿ ಹೋಗಂಗಿಲ್ಲ. ಸೊ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ಳಕತ್ತೀನಿ. ಸೊ ರೆಡಿ ಆಗ್ಯಾವು ತಟ್ಟೆ ಇಡ್ಲಿನ. ಸೊ ಬೆಂದೈತಿಲ್ಲ ಅಂತ ಟೆಸ್ಟ್ ಮಾಡೋಣಂತ. ಸೊ ಒಂದು ಸ್ಟಿಕ್ ತೊಗೊಂಡ್ಬಿಟ್ಟು ಈ ರೀತಿ ಚುಚ್ಚಿ ನೋಡಾಕತ್ತೀನಿ ನೋಡಿರಿ. ಸೊ ಹಿಟ್ಟು ಅಂಟ್ಕೊಂಡಿಲ್ಲ ಅಂತಂದ್ರೆ ಬೆಂದೈತಿ. ಸೊ ಇವಾಗ ಇದು ಬೆಂದೈತಿ, ಚಂದಾಗ ಕುದ್ದೈತಿ ಅಂತ ಅರ್ಥ ಆಗೈತಿ. ಸೊ ಇದನ್ನು ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡ್ಬಿಡೋಣಂತ. ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಇದೆಲ್ಲ ಪ್ಲೇಟ್ನ ಎಲ್ಲನೂ ತಕ್ಕೊಳ್ಳೋಣಂತ. ಸೊ ತಗೊಂಡ್ಬಿಟ್ಟು ನೋಡಾಕತ್ತಿರಲ್ಲ ಎಷ್ಟು ಚಂದಾಗ ಉಬ್ಬಿ ಬಂದವು ಇಡ್ಲಿ. ನೋಡೋಕ್ಕೂ ಭಾಳ ಚಂದ ಅನ್ಸಾಕತ್ತಾವು, ಹಂಗೆ ಮಾತ್ರ ತಿನ್ನೋಕ್ಕೂ ಭಾಳ ಚಂದ ಇತ್ತು ನೋಡಿರಿ. ನೋಡೋಕೆ ಚಂದ ಐತೆ ಅಂದ್ರೆ ತಿನ್ನೋಕ್ಕೂ ಚಂದ ಐತೆ ಅಂತ ಅರ್ಥ. ಸೊ ನೋಡಿರಿ ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ತಣ್ಣಗಾಗಲಿ, ಅಂದರೆ ಇದು ಅಂಟ್ಕೊಂಡಿರುತ್ತಲ್ಲ. ಸೊ ಹಾಗಾಗಿ ನೀಟಾಗಿ ಓಪನ್ ಆಗೋಕ್ಕಾಗಂಗಿಲ್ಲಲ್ಲ. ಸೊ ಹಾಗಾಗಿ ಸ್ವಲ್ಪ ಇದನ್ನು ಸೈಡ್ ಎಜ್ಜಿಂದ ಸ್ವಲ್ಪ ಈ ರೀತಿ ಓಪನ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡಿರಿ ಇವಾಗ ಬಾಳೆ ಎಲೆಯಿಂದ ಸ್ವಲ್ಪ ತೆಗಿತೀನಂತ. ಸೊ ತುಂಬ ಚೆನ್ನಾಗಿ ಬಂದವು ತಟ್ಟೆ ಇಡ್ಲಿ. ಮನೆ ಒಳಗೆ ರೇಷನ್ ಅಕ್ಕಿಯಿಂದ ಮಾಡ್ಕೊಂಡಿದ್ದಂಥ ನಿಮ್ಮ ಮನೆಯಾಗ ಯಾರೂ ಹೇಳಂಗಿಲ್ಲ. ಸೊ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾವು. ಸೊ ನಮ್ಮ ಮನೇಲಿ ರೇಷನ್ ಅಕ್ಕಿಯಿಂದ ಮಾಡಿನಂದ್ರೆ ಯಾರು ನಂಬೋಕ್ಕಾಗಲಿಲ್ಲ. ಸೊ ಅಷ್ಟು ಹೌದಾ ಇದು ರೇಷನ್ ಅಕ್ಕಿಯಿಂದ ತಟ್ಟೆ ಇಡ್ಲಿ ಮಾಡ್ದ ಅಂತ ಇದ್ದರು ಮನೆಯೊಳಗೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೋಡಕತ್ತಿರಿ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬಂದಾವು ನೋಡಿರಿ ಇಡ್ಲಿ. ಸೊ ನೋಡಿದ್ರಲ್ಲ ಈ ರೀತಿ ನೀವು ಸಾಫ್ಟಾಗಿ ಇಡ್ಲಿನ ರೇಷನ್ ಅಕ್ಕಿಯಿಂದನೇ ಯೂಸ್ ಮಾಡ್ಕೋಬೋದು. ಈ ಕಡೆ ಚಟ್ನಿ ರೆಡಿ ಆಗೈತಿ, ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೀನಿ. ಸೊ ಇದ್ರ ಮೇಲ್ಗಡೆ ಸ್ವಲ್ಪ ನೀವು ಗನ್ ಪೌಡ್ರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿರಿ ಇದ್ರ ಜೊತೆಗೆ ನೀವು ಸ್ವಲ್ಪ ಮೇಲ್ಗಡೆ ತುಪ್ಪ ಅದು ಹಾಕ್ಕೊಂಡು ತಿಂತಾಯಿದ್ರೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಜಾವಕ್ಕೆ ಹೆಲ್ದಿಯಾದಂತಹ ಇಡ್ಲಿ, ಹಾಗೆ ಎಲ್ಲ ಮಸಾಲೆದು ಆಯಿಲ್ ಏನು ಇರೋಂಗಿಲ್ಲಲ್ಲ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಕೂಡ ಎಲ್ಲರೂ ದೊಡ್ಡವರಿಂದ ಸಣ್ಣವ್ರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ನೋಡತ್ತಿರಲ್ಲ ಎಷ್ಟು ಚಂದಾಗ ಸಾಫ್ಟಾಗಿ ಹಂಗೆ ಫ್ಲಫಿ ಆದಂತಹ ತಟ್ಟೆ ಇಡ್ಲಿ ಬಂದಾವು. ಸೊ ತೋರಿಸ್ತೇನೆ ನಿಮ್ಗೆ ನೋಡಿರಿ ಇಷ್ಟು ದಪ್ಪಗೆ ಬಂದಾವು, ತುಂಬ ಚೆನ್ನಾಗಿ ಬಂದೈತಿ. ಸೊ ನೀವು ಮನ್ಯಾಗ ತಟ್ಟೆ ಇಡ್ಲಿನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ. ಸೊ ನೀವು ರೇಷನ್ ಅಕ್ಕಿಯಿಂದ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ನಿಮ್ಗೆ ರೇಷನ್ ಅಕ್ಕಿ ಬೇಡ ಅಂದರೆ ಇಡ್ಲಿ ರೈಸ್ ಸಿಗತ್ತಲ್ಲ, ಸೊ ಅದರಿಂದನೂ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಒಂದು ಇಡ್ಲಿ ಹಾಕ್ಕೊಂಡಿನಿ ಒಂದು ಪ್ಲೇಟಿಗೆ. ಸೊ ಅದ್ರ ಮೇಲ್ಗಡೆ ಸ್ವಲ್ಪ ಚಟ್ನಿ ಹಾಕ್ಕೊಳತ್ತೀನಿ. ಸೊ ಈ ಚಟ್ನಿ ಅಂದರೂ ನನಗಂತೂ ತುಂಬ ಇಷ್ಟ ಆಯಿತು, ಖಾರ ಆಗಿರೋದು. ಸೊ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಚಟ್ನಿ ಪೌಡ್ರು, ಹಾಗೆ ಗನ್ ಪೌಡ್ರು, ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಭಾರಿ ಮಸ್ತ್ ಇರತ್ತೆ ನೋಡಿರಿ. ಸೊ ಬೆಳಗಿನ ಜಾವಕ್ಕೆ ಈ ರೀತಿ ನೀವು ತಟ್ಟೆ ಇಡ್ಲಿನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ. ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮರಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಂಗೆ ನಿಮ್ಮ ಸಹಾಯ ಸೊ ನಮ್ಗೆ ಭಾಳ ಬೇಕು. ಹಾಗಾಗಿ ಸೊ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನು ಮರಿದ ಮನ್ಯಾಗ ಮಾಡಿ ನೋಡ್ರಿ.